Hello students, welcome to the class 9th standard second language. So in this class we are going to study about a new poetry or poem, that is Wonderful Words. Wonderful Words. It is written by Mary Oni. So Wonderful Words, it is written by Mary Oni. So students, what is the name of the poem? Yes, the name of the poem is Wonderful Words. It is written by Mary Oni. Have you taken your textbook? Yes, take your notebook, pen and a pencil also. Counter students. So ಹಾಗಾದ್ರೆ ನಾವು ಈ ಕ್ಲಾಸ್ ಅಲ್ಲಿ ದ ವಂಡರ್ಫುಲ್ ವರ್ಡ್ಸ್ ಅನ್ನುವಂಥ ಪೋಯಮ್ ಅನ್ನ ನೋಡೋಣಂತೆ. ಹಾಗಾದ್ರೆ ಈ ಪೋಯಮ್ ಅನ್ನು ಬರೆದಿರುವಂತವರು ಮೇರಿ ಓನಿ. ಸೊ ಬಿಫೋರ್ ಗೋಯಿಂಗ್ ಟು ದ ಪೋಯಮ್, ಲೆಟ್ಸ್ ವಿ ನೋ ಅಬೌಟ್ ದಿ ಆಥರ್ poet or poetess. She is a poetess, ಕವಿಯತ್ರಿ, ಫಿಮೇಲ್. ಸೊ poetess ಮೇರಿ ಓನಿ ಅವಳ ಬಗ್ಗೆ ನಾವು ಲೆಟ್ಸ್ ನೋ ಅಬೌಟ್ ದಿ poetess. ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಾ? Okay, page number 89. Sita, are you fine? Okay, page number 89 ಅಲ್ಲಿ ನೋಡಿ, know about the author. ಸಿಕ್ತಲ್ವಾ? Yes, okay. Shall I read it? Okay students, know about the author. Mary Davenport O'Neill, 1879 to 1967, was an Irish poet and a dramatist and a friend and a colleague of W.B. Yeats, Russell and Austin Clarke. Mary Davenport was born in Lark Country, Gall Street, Dublin. She studied teaching at the Metropolitan College of Art, the present-day National College of Art, Dublin, from 1889 to 1902. She published 3 verse plays: Bluebeard 1933, Cain 1945, and Out of the Darkness 1947. Her collection Prometheus and Other Poems was first collection of poetry published by an Irish poet. Besides Yeats, which could be considered modernist, she is one of a small number of known early 20th century Irish modernist women poets. ನೋಡಿ, ಹಾಗಾದ್ರೆ ಮೇರಿ ಡೇವನ್ಪೋರ್ಟ್ ಓನಿಲೆ ಅವರು ಪೀರಿಯಡ್ ಎಲ್ಲಿಂದ ಎಲ್ಲಿವರೆಗಿತ್ತು? ಫ್ರಮ್ 1879 ಟು 1967. ಹೌದಾ? ಹಾಗಾದ್ರೆ 1879 ಇಂದ 1960 ತನಕ ಅವರ ಒಂದು ಕಾಲಾವಧಿಗೂ ಪೀರಿಯಡ್, ಟೈಮ್ ಅಂತ ಕರೀತಾರೆ. ವಾಸ್ ಆನ್ ಐರಿಷ್ ಪೋಯಿಟ್. ಯಾವ ದೇಶದವರಾಗಿರೋದು? ಐರಿಷ್ ಪೋಯಿಟ್. ಶಿ ವಾಸ್ ಆನ್ ಐರಿಷ್ ಪೋಯಿಟ್ ಅಂಡ್ ಆಲ್ಸೋ ಡ್ರಾಮಾಟಿಸ್ಟ್. ಕವಿಯತ್ರಿನೂ ಹೌದು ಅಂಡ್ ಆಲ್ಸೋ ಡ್ರಾಮಾಟಿಸ್ಟ್, ನಾಟಕಕಾರ್ತಿನೂ ಆಗಿದ್ದರು. ಅಂಡ್ ಅ ಫ್ರೆಂಡ್ ಅಂಡ್ ಕೊಲೀಗ್ ಆಫ್ W.B. Yeats, Russell and Austin Clarke. ಸೊ W.B. Yeats, Russell ಮತ್ತು ಆಸ್ಟಿನ್ ಕ್ಲಾರ್ಕ್ ಅನ್ನುವಂಥವರು ಇಂಗ್ಲಿಷ್ ಲಿಟ್ರೇಚರ್ನ ಫೇಮಸ್ ಆಥರ್ಸ್. ಆ ಆಥರ್ಸ್ಗಳ ಕೊಲೀಗು ಕೂಡ ಆಗಿದ್ರು. ಕೊಲೀಗ್ ಅಂದರೆ ಅವರ ಜೊತೆಯಲ್ಲಿದ್ದಂತಹ ಸಹಚರರು ಅಂತ ನಾವು ಕರಿತೇವೆ. ಪ್ಲಸ್ ನಮ್ಮ ಜೊತೆಗೆ ವರ್ಕ್ ಮಾಡೋರು ನಾವೇನು ಕರಿತೇವೆ? ಕೊಲೀಗ್ಸ್ ಅಂತ ಕರಿತೇವೆ. ಹಾಗಾದ್ರೆ ಇವರು ಕೊಲೀಗ್ ಯಾರಾಗಿದ್ರು? ಮೇರಿ ಓನಿಲ್ ಅವರ ಕೊಲೀಗ್ಸ್ ಯಾರ್ಯಾರಿದ್ರಪ್ಪ ಅಂದರೆ W.B. Yeats, Russell and Austin Clarke. So Mary Davenport was born in Larve. ನೋಡಿ, ಅಲ್ಲಿ ಸ್ಪೆಲ್ಲಿಂಗ್ ನೋಡಿ. ಹೌದಾ? ಶಿ ವಾಸ್ ಬಾರ್ನ್ ಅನ್ ಲಾರ್ವೆ. ಅದು ದಟ್ ಈಸ್ ಐರಿಷ್ ಲ್ಯಾಂಗ್ವೇಜ್. ಐರಿಷ್ನ ಒಂದು ಕಂಟ್ರಿ ಅದು. ಹಾಗಾಗಿ ಅದು ನಾವು ಪ್ರೊನೌನ್ಸಿಯೇಷನ್ ಏನಾಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಲಾರ್ವೆ ಅಂದರೆ ಗೊತ್ತಾಗುತ್ತೆ ನಿಮಗೆ. ಸೊ ದಟ್ ಈಸ್ ದ ಪ್ರೊನೌನ್ಸಿಯೇಷನ್ ಬಿಕಾಸ್ ಇಟ್ ಈಸ್ ದ ಐರಿಷ್ ಲ್ಯಾಂಡ್. ಐರಿಷ್ ಲ್ಯಾಂಡ್ ಆಗಿರೋದ್ರಿಂದ ಆ ಏರಿಯಾದ ಹೆಸರು, ಆ ಒಂದು ಸಿಟಿಯ ಹೆಸರು ಅಷ್ಟು ಕರೆಕ್ಟಾಗಿ
ಅವರ ಲ್ಯಾಂಗ್ವೇಜ್ ಬೇರೆ ಆಗಿರೋದ್ರಿಂದ ಸೊ ದಟ್ ಇಸ್ ಲಾವೆ. ಗೊತ್ತಾಯ್ತಾ ನಿಮಗೆ? ಸೊ ಲಾವೆ. ಶಿ ವಾಸ್ ಬಾರ್ನ್ ಲಾವೆ, ಕಂಟ್ರಿ ಗಾಲ್ವೆ, ಐರ್ಲೆಂಡ್. ಸೊ ಐರ್ಲೆಂಡ್ ದೇಶದಲ್ಲಿ ಇವಳು ಹುಟ್ಟಿದ್ರು. ಶಿ ವಾಸ್ ಅ ಪೀಪಲ್ ಆಫ್ ದಿ ಡಾಮಿನಿಯನ್ ಕನ್ವೀನೆಂಟ್ ಇನ್ ಎಲೆಕ್ಟ್ರಿಸಿಟಿ ಡಬ್ಲಿನ್. ಸೊ ಡಬ್ಲಿನ್ನ ಒಂದು ಅಲ್ಲಿಯ ಸ್ಟೂಡೆಂಟ್ ಆಗಿದ್ದು. ಪೀಪಲ್ ಮೀನ್ಸ್ ಸ್ಟೂಡೆಂಟ್. ಸೊ ಶಿ ಸ್ಟಡಿಡ್ ಟೀಚಿಂಗ್ ಅಟ್ ದ ಮೆಟ್ರೋಪಾಲಿಟನ್ ಕಾಲೇಜ್ ಆಫ್ ಆರ್ಟ್, ದಟ್ ಈಸ್ ದ ಪ್ರೆಸೆಂಟ್ ಡೇ ನ್ಯಾಷನಲ್ ಕಾಲೇಜ್ ಆಫ್ ಆರ್ಟ್ ಇನ್ ಡಬ್ಲಿನ್. ಸೊ ಡಬ್ಲಿನ್ನಲ್ಲಿ ಓದಿದ್ಲು ಅವಳು. ಮತ್ತು ಅದೇ ಕಾಲೇಜಲ್ಲೂ ಕೂಡ ಅವಳು ಏನು ಮಾಡಿದ್ಲು, ಸ್ಟಡಿ ಮಾಡೋದ್ರ ಜೊತೆಗೆ ಟೀಚಿಂಗನ್ನು ಕೂಡ ಮಾಡಿದ್ಲು. ಅಂದರೆ ಅದೇ ಸ್ಕೂಲಲ್ಲಿ ಓದಿ ಅದೇ ಸ್ಕೂಲಿಗೆ ಟೀಚರ್ ಆಗಿ ಕೂಡ ಹೋಗಿದ್ದವಳು. ಫ್ರಮ್ ಎಲ್ಲಿಂದ ಎಲ್ಲಿವರೆಗೂ ಓದಿದ್ದವಳಲ್ಲಿ ಅಂದರೆ 1888 1902 ತನಕ ಅವಳು ಆ ಡಬ್ಲಿನ್ ಕಾಲೇಜಿನಲ್ಲಿ ಓದಿದ್ಲು. ಶಿ ಪಬ್ಲಿಷ್ 3 ವರ್ಸ್ ಪ್ಲೇಸ್. ಹಾಗಾದರೆ ಅವಳು ಮುಖ್ಯವಾಗಿ 3 ಕವನಗಳನ್ನು, ವರ್ಸ್ ಅಂದ್ರೇನು, ಕವನ ಅಥವಾ ಪೊಯಮ್ಗಳನ್ನು ಬರೆದಿದ್ದಾಳೆ. ಅದರಲ್ಲಿ ಯಾವ್ಯಾವುದು ಇಂಪಾರ್ಟೆಂಟ್ ವರ್ಕ್ಸ್ ಆರ್ ಬ್ಲೂ ಬಿಯರ್ಡ್ ಅನ್ನೋದು 1930. So Blue Beard is 1933. Then Out of the Darkness, Cain ಹೌದು. Cain ಎಷ್ಟರಲ್ಲಿ ಅಂದರೆ 1945. and next one Out of the Darkness. Out of the Darkness 1947. Her important works are Blue Beard, it is published in 1933, and another one is Cain, that is published in 1945, and important another work is Out of the Darkness, it is published in 1947. So these are the important works of Mary O'Neill. ಗೊತ್ತಾಯ್ತಾ? ಸೊ ಮೇರಿ ಓನಿಲ್ ಇಂಪಾರ್ಟೆಂಟ್ ವರ್ಕ್ಗಳು ಯಾವುದು? ಅಥವಾ ಶಿ ಪಬ್ಲಿಷ್ಡ್ 3 ವರ್ಸ್ ಪ್ಲೇಸ್, ಅಂದರೆ ನಾಟಕ ಕವಿತೆಗಳು ಅಂತ. ಅದರಲ್ಲಿ ಕವಿತೆಗಳೇನೆಂದರೆ ನಾಟಕೀಯ ರೂಪದಲ್ಲಿ ಇರುವಂಥದ್ದು. ಅವುಗಳನ್ನು ನಾವು ವರ್ಸ್ ಪ್ಲೇಸ್ ಅಂತ ಕರಿತೀವಿ. ವರ್ಸ್ ಅಂದರೆ ಕವನ. ಆ ಕವನ ಯಾವ ರೀತಿಯಲ್ಲಿ ಇರುತ್ತೆ? ನಾಟಕದ ಶೈಲಿಯಲ್ಲಿ ಇರುವಂತಹ 3 ಕವನಗಳನ್ನು ಅವಳು ಬರೆದಿದ್ಲು. ದೇ ಆರ್ ಬ್ಲೂ ಬಿಯರ್ಡ್, ಕೇನ್ ಅಂಡ್ ಔಟ್ ಆಫ್ ದಿ ಡಾರ್ಕ್ನೆಸ್. Her collection Prometheus ಅಂದರೆ that is metallic chemical element. ಸೊ ಆ ಮೆಟಾಲಿಕ್ ಕೆಮಿಕಲ್ ಎಲಿಮೆಂಟ್ ಅನ್ನುವಂತಹ ಒಂದು ಕಲೆಕ್ಷನ್ ಅನ್ನ ಅಂಡ್ ಅದರ್ ಪೋಯಮ್ಸ್, ಬೇರೆ ಬೇರೆ ಪೋಯಮ್ಗಳನ್ನು ಕೂಡ ಅವಳು ಬರೆದಿದ್ದಾಳೆ. ವಾಸ್ ದ ಫಸ್ಟ್ ಕಲೆಕ್ಷನ್ ಆಫ್ ಪೋಯಟ್ರಿ ಪಬ್ಲಿಷ್ಡ್ ಬೈ ಆನ್ ಐರಿಷ್ ಪೋಯಿಟ್. ಅವಳು ಐರಿಷ್ ಪೋಯಿಟ್ ಅಂತಾನೆ ಫೇಮಸ್ ಆಗಿದ್ದು. ಬಿಸೈಡ್ಸ್ ಈಟ್ಸ್ ವಿಚ್ ಕುಡ್ ಬಿ ಕನ್ಸಿಡರ್ಡ್ ಮಾಡರ್ನಿಸ್ಟ್. ಹಾಗಾದರೆ ಈಟ್ಸ್ ಅನ್ನು ಬಿಟ್ಟರೆ ಅವಳನ್ನು ನಾವು ಮಾಡರ್ನ್ ಅಥವಾ ಆಧುನಿಕ ಕವಿಯತ್ರಿ ಅಂತೇಳಿ ಕರೆಯಲ್ಪಟ್ಟಂತಹ ವ್ಯಕ್ತಿಯಾಗಿದ್ದರು. ಶಿ ಈಸ್ ಒನ್ ಆಫ್ ಎ ಸ್ಮಾಲ್ ನಂಬರ್ ಆಫ್ ಅರ್ಲಿ 20th century ಐರಿಷ್ ಮಾಡರ್ನಿಸ್ಟ್ ವುಮೆನ್ ಪೋಯಿಟ್ಸ್. ಹಾಗಾದರೆ ಆ ಐರಿಷ್ ವುಮೆನ್ಸ್ ಪೋಯಿಟ್ಗಳಲ್ಲಿ ಅತ್ಯಂತಹ ಕಡಿಮೆ ಸಂಖ್ಯೆಗಳಲ್ಲಿ ಹೇಳಬಹುದಾದಂಥ, ಅಂದರೆ ಗುರುತಿಸಬಹುದಾದಂತಹ ಒಬ್ಬ ಮಹಿಳೆ ಅಂದರೆ ದಟ್ ಈಸ್ ಮೇರಿ ಓನಿಲ್. ಸೊ ಮೇರಿ ಓನಿಲ್ ಅವಳು ಯಾವ ದೇಶದವಳು? ಐರ್ಲೆಂಡ್ ಅವಳು, ಐರಿಷ್ ಅವಳು. ಸೊ ಅವಳು ಶಿ ವಾಸ್ ಕನ್ಸಿಡರ್ಡ್ ಆಸ್ ಅ ಮಾಡರ್ನಿಸ್ಟ್ ಪೋಯಿಟ್ ಆಫ್ ವುಮೆನ್ ಪೋಯಿಟ್ ಆಫ್ ಐರಿಷ್ ಆರ್ ಐರ್ಲೆಂಡ್. ಸೊ ನಿಮಗೆ ಕವಿಯ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ. ಸೊ ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್. ಸೊ ಮೇರಿ ಡೇವನ್ಪೋರ್ಟ್ ಓನಿಲ್ 1879 to 1969 was an Irish poet and dramatist and a friend and a colleague of W.B. Yeats, Russell and Austin Clare. Mary Davenport was born in Lawe, County Galway, Ireland. She was a pupil of the Dominican convent in Electricity, Dublin. She studied teaching at the Metropolitan College of Art, the present-day National College of Art, Dublin, from 1889 to 1902. She published 3 verse plays: Bluebeard 1933, Cain 1945,
and Out of the Darkness 1947. Her collection Prometheus and Other Poems was the first collection of poetry published by an Irish poet. Besides Keats, which could be considered modernist, she is one of the small number of known early 20th century Irish modernist women poets. Is it clear, children? Yes. So then before going to the poem, before you read is there, page number 87 ಸಿಗ್ತದೆ ಪೇಜ್ ನಂಬರ್ 87 ಅಲ್ಲಿ ಬಿಫೋರ್ ಯು ರೀಡ್ ಅಂತ ಇದೆ ಕಾಣಿಸ್ತಾ ನೋಡಿ. ಅಲ್ಲಿ ಏನಿದೆ ಅಂದರೆ ಲುಕ್ ಆಟ್ ದ ವರ್ಡ್ಸ್ ಅಂಡ್ ಫ್ರೇಸ್ ಇನ್ ದ ಬಾಕ್ಸ್ ಅಂಡ್ ಮೈಂಡ್ ದೆಮ್. ಏನ್ ಮಾಡಿದ್ದಾರೆ, ಬ್ರಾಕೆಟ್ಸ್ ಅಲ್ಲಿ ಕೆಲವೊಂದು ವರ್ಡ್ಸ್ ಗಳನ್ನ ಕೊಟ್ಟಿದ್ದಾರೆ. ಸೊ ವಾಟ್ ವಿಲ್ ಯು ಡೂ, ಯು ಲುಕ್ ಆಟ್ ದ ವರ್ಡ್ಸ್ ಅಂಡ್ ಆರ್ ಫ್ರೇಸ್, ವರ್ಡ್ಸ್ ಆರ್ ಫ್ರೇಸ್ ಎಲ್ಲಿರುವಂಥದ್ದು, ದೇ ಆರ್ ಇನ್ ದ ಬಾಕ್ಸ್, ದೇ ಹ್ಯಾವ್ ಗಿವನ್. ಸೊ ಅಂಡ್ ಮೈಂಡ್ ದೆಮ್. ಮೈಮ್ ಅಂದ್ರೆ ಏನು, ಮೈಮ್ ಶೋ ಅಂತ ಕೇಳಿದ್ರಲ್ಲ, ಆಕ್ಷನ್ ಮಾಡೋದು, ಅಭಿನಯ ಮಾಡುವಂಥದ್ದು. ಆ ವರ್ಡ್ ಹೇಳಿದಾಗ ನೀವು ಈ ಟಿವಿ ರಿಯಾಲಿಟಿ ಶೋಗಳಲ್ಲಿ ಗೇಮ್ಗಳಲ್ಲಿ ನೋಡಿರ್ಬೋದು. ಏನಾದರೂ ಒಂದು ವರ್ಡ್ ಹೇಳಿದ್ರೆ ಅಥವಾ ಏನಾದರೂ ಒಂದು ಸೆಂಟೆನ್ಸ್ ಹೇಳಿದ್ರೆ ಅಕಾರ್ಡಿಂಗ್ ಟು ದಟ್ ಸೆಂಟೆನ್ಸ್ ಅಥವಾ ವರ್ಡ್ಗೆ ತಕ್ಕ ಹಾಗೆ ನಾವೇನು ಮಾಡಬೇಕು, ಆಕ್ಷನ್ ಅನ್ನ ಮಾಡಬೇಕು ಅಥವಾ ನಟನೆಯನ್ನ ಮಾಡಬೇಕು ಅಥವಾ ಮೂಕಾಭಿನಯ ಮಾಡೋದು ಅಂತ ಕೇಳಿದಿರಲ್ವಾ. ಸೊ ಅದಕ್ಕೆ ಏನು ಕರೀತೇವೆ, ಮೈಮ್ ಶೋ ಅಂತ ಕರಿತೀವಿ. ಅಥವಾ ಮೈಮ್ ಅಂದ್ರೆ ಮೂಕಾಭಿನಯ ಅಂದ್ರೆ ಆ ವರ್ಡ್ಗೆ ಹೇಳಿದ ನಾವು ಅಭಿನಯ ಮಾಡಿ ತೋರಿಸೋದಕ್ಕೆ ಮೈಮ್ ಅಂತ ಹೇಳ್ತೀವಿ. ಸೊ ನೀವೇನ್ ಮಾಡ್ಬೇಕಾದ್ರೆ ಇಲ್ಲಿ ಕೊಟ್ಟಿರುವಂತಹ ವರ್ಡ್ಸ್ ಗಳನ್ನ ನೋಡಿ ಆ ವರ್ಡ್ಸ್ ಗಳಿಗೆ ತಕ್ಕ ಹಾಗೆ ನಾವೇನ್ ಮಾಡ್ಬೇಕು, ಮೈಮ್ ಅನ್ನ ಮಾಡ್ಬೇಕು. ಅಂದ್ರೆ ಅಭಿನಯವನ್ನ ಅಥವಾ ಆಕ್ಷನ್ ಅನ್ನ ಅಥವಾ ಒಂದು ನಟಿಸಿ ತೋರಿಸ್ಬೇಕು. ಗೆಟ್ ರೆಡಿ ಚಿಲ್ಡ್ರನ್. ಅಲ್ಲ ವರ್ಡ್ಸ್ ಹೋಗ್ತೇನೆ, ಫಸ್ಟ್ ಆ ವರ್ಡ್ಸ್ ಅರ್ಥ ತಿಳ್ಕೊಳ್ಳಿ. ಆಮೇಲೆ ನೀವೇನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದಟ್ ವರ್ಡ್ಸ್ ಅಂಡ್ ದೇರ್ ಮೀನಿಂಗ್ ಯು ಹ್ಯಾವ್ ಟು ಮೈಮ್ ಇಟ್, ಯು ಹ್ಯಾವ್ ಟು ಆಕ್ಟ್ ಇಟ್. ಮಾಡ್ಬೋದಲ್ವಾ? ಎಸ್. ಆರ್ ಯು ರೆಡಿ? ಓಕೆ, ಐ ವಿಲ್ ರೀಡ್ ದ ವರ್ಡ್ಸ್. ಟೆಕ್ಸ್ಟ್ ಬುಕ್ ಓಪನ್ ಮಾಡಿದ್ದೀರಲ್ವ ನೀವು? ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಆ ವರ್ಡ್ಸ್ ಕೇಳಿಸ್ಕೊಂಡ್ರೆ ನಿಮಗೆ ಆಕ್ಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಏನು ಆ ವರ್ಡ್ಗಳು: ಆಸ್ಟೋನಿಶ್, ಥ್ಯಾಂಕಿಂಗ್ ಸಮ್ವನ್, ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್, ಬೀಯಿಂಗ್ ಹ್ಯಾಪಿ, ಫೀಲ್ ನರ್ವಸ್, ಅಪೋಲೈಸಿಂಗ್ ಟು ಸಮ್ವನ್, helping a blind person cross the road. Are you eagerly waiting for acting? Yes, okay, very good children. ಏನು ಮಾಡಬೇಕಾಗುತ್ತೆ, ನೀವು ರೆಡಿ ಇದ್ದೀರಾ ಅನ್ಸುತ್ತಲ್ವಾ? ನಾನು ಈ ವರ್ಡ್ ಹೇಳಿದಾಗ ನೀವೇನು ಮಾಡಬೇಕು, ಮೈಮ್ ಅನ್ನು ಮಾಡಬೇಕು. ಮೈಮ್ ಅಂದರೆ ಆಕ್ಷನ್ ಮಾಡೋದು ಅಥವಾ ನಟಿಸೋದು. ಫಾರ್ ಎಕ್ಸಾಂಪಲ್ ಏನಿದೆ, ಆಸ್ಟೋನಿಶ್. ಏನು ಆಸ್ಟೋನಿಶ್ ಅಂದರೆ, ಆಸ್ಟೋನಿಶ್ ಮೀನ್ಸ್ ಕೋಪಗೊಂಡು. ಹೌದಾ? ಆಸ್ಟೋನಿಶ್ ಕೋಪ ಮಾಡಿದ್ರಾ? ಎಸ್. ಥ್ಯಾಂಕಿಂಗ್ ಸಮ್ವನ್, ಥ್ಯಾಂಕಿಂಗ್ ಸಮ್ವನ್. ಎಸ್, ಇನ್ನೊಬ್ರಿಗೆ ಏನು ಮಾಡೋದು, ಥ್ಯಾಂಕಿಂಗ್ ಸಮ್ವನ್. ಸಂಬಡಿ ಹೆಲ್ಪ್ ಯು, ದೆನ್ ಯು ಹ್ಯಾವ್ ಟು ಥ್ಯಾಂಕಿಂಗ್ ಸಂಬಡಿ. ಏನು ಮಾಡ್ತೀರಾ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀರಲ್ವಾ? ಸೊ ಮಾಡಿದ್ರಾ? ದೆನ್ ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್, ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್. ಏನು ಮಾಡ್ತೀರಾ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಹೆಲ್ಪ್ ಮೀ, ಪ್ಲೀಸ್ ಹೆಲ್ಪ್ ಮೀ. ಹೌದಲ್ವಾ? ಸೊ ಅಂದರೆ ವಿತೌಟ್ ವರ್ಡ್ಸ್ ನಿಮ್ಮ ಆಕ್ಷನ್ ಇಂದನೇ ಏನಾಗಬೇಕದು, ರಿಕ್ವೆಸ್ಟಿಂಗ್ ಫಾರ್ ಹೆಲ್ಪ್. ದೆನ್ ಬೀಯಿಂಗ್ ಹ್ಯಾಪಿ, ಬೀಯಿಂಗ್ ಹ್ಯಾಪಿ. ಸೊ ಯು ಹ್ಯಾವ್ ಟು ಶೋ ಯು ಆರ್ ವೆರಿ ಹ್ಯಾಪಿ. ಎಸ್, ಹ್ಯಾಪಿ. ಓಕೆ, ಹ್ಯಾಪಿ. ದೆನ್ ಫೀಲ್ ನರ್ವಸ್. ಹೀಗೆ ಫೀಲ್ ನರ್ವಸ್ ಏನು ಮಾಡ್ತೀರಾ, ಈಗ ಕೈ ಕಾಲು ಆಡ್ಕೊಂಡು ಫೀಲ್ ನರ್ವಸ್. ಎಸ್. ದೆನ್ ಅಪೋಲೈಸಿಂಗ್ ಟು ಸಮ್ವನ್. ಅಪೋಲೈಸಿಂಗ್ ಟು ಸಮ್ವನ್ ಅಂದರೆ ಇನ್ನೊಬ್ಬರು ರಿಕ್ವೆಸ್ಟ್, ಫರ್ಗಿವ್ ಮಾಡಿ, ಎಕ್ಸ್ಕ್ಯೂಸ್ ಮಾಡಿ, ಪ್ಲೀಸ್ ಫರ್ಗಿವ್ ಮಿ, ಪ್ಲೀಸ್ ಫರ್ಗಿವ್ ಮಿ, ಎಕ್ಸ್ಕ್ಯೂಸ್ ಮಿ. ಸೊ ವಿತೌಟ್ ಸೇಯಿಂಗ್ ದ ವರ್ಡ್ಸ್ ಯು ಕ್ಯಾನ್ ಡೂ ದ ಆಕ್ಷನ್. ಸೊ ಅಪೋಲೈಸಿಂಗ್ ಟು ಸಮ್ವನ್. ಹೆಲ್ಪಿಂಗ್ ಎ ಬ್ಲೈಂಡ್ ಪರ್ಸನ್ ಕ್ರಾಸ್ ದಿ ರೋಡ್. ಇಟ್ ಈಸ್ ವೆರಿ ಈಸಿ. ಹೌದಾ? ಹೆಲ್ಪಿಂಗ್ ದ ಬ್ಲೈಂಡ್ ವುಮೆನ್ ಆ್ಯಂಡ್ ಕ್ರಾಸಿಂಗ್ ದ ರೋಡ್ಸ್ ಅಲ್ವಾ? ಹ್ಯಾವ್ ಯು ಎಂಜಾಯ್ ಇಟ್? ಒನ್ಸ್ ಅಗೇನ್ ಯು ವಿಲ್ ಡೂ ಯುವರ್ ಸೆಲ್ಫ್. ಓಕೆ, ಈ ವರ್ಡ್ಗಳ ಅರ್ಥ ಕರೆಕ್ಟಾಗಿ ತಿಳ್ಕೊಂಡು ನೀವೇ ಮನೆಯಲ್ಲಿ ನಿಮ್ಮ ಫ್ರೆಂಡ್ಸ್, ನೀವು ನಿಮ್ಮ ಸಿಸ್ಟರ್ಸ್ ಜೊತೆ ಮಾಡಿ. ಹೌದಾ? ಸೊ ದಟ್ ಈಸ್ ಮೈಮ್ ಶೋ ಅಥವಾ ಮೈಮಿಂಗ್, ಆಕ್ಟಿಂಗ್ ಮಾಡುವಂಥದ್ದು ಅಲ್ವಾ? ನೋಡಿ ಯಾಕೆ ಇದನ್ನೆಲ್ಲ ಹೇಳಿದರು. ದೆನ್ ಲೆಟ್ಸ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಒನ್. ಸಪೋಸ್ ಯು ಹ್ಯಾವ್ ಬಿನ್ ಟು ಎ ಸ್ಟ್ರೇಂಜ್ ಪ್ಲೇಸ್ ವೇರ್ ಪೀಪಲ್ ಯೂಸ್ ಎ
language which is different from yours or new to you. How will you communicate with them in that situation? Discuss with your friends. ಅರ್ಥ ಆಯ್ತಾ ನಿಮಗೆ? ಸಪೋಸ್ ಯು ಹ್ಯಾವ್ ಬೀನ್ ಟು ಎ ಸ್ಟ್ರೇಂಜ್ ಪ್ಲೇಸ್. ಒಂದು ವೇಳೆ ನೀವು ಯಾವುದೋ ಒಂದು ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಅಪರಿಚಿತ ಸ್ಥಳಕ್ಕೆ ಹೋಗಿರ್ತೀರಾ. ಇನ್ ದಟ್ ಪ್ಲೇಸ್ ದ ಪೀಪಲ್ ಯೂಸ್ ಎ ಡಿಫ್ರೆಂಟ್ ಲ್ಯಾಂಗ್ವೇಜ್ ದಟ್ ಯು ಡೋಂಟ್ ನೋ ಆ್ಯಂಡ್ ಯು ನಾಟ್ ಅಂಡರ್ಸ್ಟ್ಯಾಂಡ್ ದಟ್ ಲ್ಯಾಂಗ್ವೇಜ್. ಅವರು ಮಾತನಾಡುವಂಥ ಲ್ಯಾಂಗ್ವೇಜನ್ನು ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಸೊ ದೇ ಹ್ಯಾವ್ ಟು ಯೂಸ್ ದ ಡಿಫ್ರೆಂಟ್ ಲ್ಯಾಂಗ್ವೇಜ್ ಫ್ರಮ್ ಯುವರ್ಸ್. ನಿಮಗೆ ಗೊತ್ತಿಲ್ಲದೆ ಇರುವಂಥ ಲ್ಯಾಂಗ್ವೇಜನ್ನು ಅವ್ರು ಮಾತಾಡ್ತಾ ಇದ್ದಾರೆ. ಆರ್ ದಟ್ ಈಸ್ ನ್ಯೂ ಟು ಯು. ನಿಮ್ಗೆ ಅದು ಹೊಸ ಲ್ಯಾಂಗ್ವೇಜ್ ಆಗಿದ್ದರೆ ಹೌ ವಿಲ್ ಯು ಕಮ್ಯುನಿಕೇಟ್? ನಾವು ಬೇರೆ ಕಡೆ ಹೋದ್ಮೇಲೆ ಮಾತಾಡಲೇಬೇಕಲ್ವಾ? ನಿಮ್ಗೆ ಗೊತ್ತಿಲ್ಲ, ಅವ್ರ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಆ ಲ್ಯಾಂಗ್ವೇಜ್ ನಮಗೆ ಹೊಸದು, ಅದು ನ್ಯೂ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಹಾಗಂತ ಸುಮ್ಮನೆ ಇರೋಕ್ಕಾಗತ್ತಾ? ಮಾತಾಡಲೇಬೇಕಲ್ವಾ? ಸೊ ದೆನ್ ಹೌ ವಿಲ್ ಯು ಕಮ್ಯುನಿಕೇಟ್ ವಿತ್ ದೆಮ್? ಅವ್ರ ಜೊತೆ ಹಾಗಾದ್ರೆ ಹೇಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ, ಹೇಗೆ ಮಾತಾಡ್ತೀರಾ? ಇನ್ ದಟ್ ಸಿಚುಯೇಷನ್ ಯು ಆರ್ ಇನ್ ಅ ಸ್ಟ್ರೇಂಜ್ ಪ್ಲೇಸ್, ದಟ್ ಲ್ಯಾಂಗ್ವೇಜ್ ಇಸ್ ನ್ಯೂ ಟು ಯು ಆ್ಯಂಡ್ ಯು ಡೋಂಟ್ ನೋ ದ ಲ್ಯಾಂಗ್ವೇಜ್. ಹೌ ವಿಲ್ ಕಮ್ಯುನಿಕೇಟ್ ವಿತ್ ದಟ್ ಸಿಚುಯೇಷನ್? Is it easy or difficult? Sometimes it is very easy. ಹೌದಲ್ವಾ? ದೆನ್ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಹೇಗೆ ಮಾಡ್ತೀರಾ ಹಾಗಾದರೆ? ನಿಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನೀವು ಆ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ರೂ ಕೂಡ ಆ ಸಿಚುಯೇಷನಲ್ಲಿ ಅವ್ರ ಜೊತೆ ನೀವೇನು ಮಾಡಬೇಕಾಗುತ್ತೆ? ಕಮ್ಯುನಿಕೇಟ್ ಮಾಡಲೇಬೇಕಾಗುತ್ತೆ. ಹಾಗಾದರೆ ಹೌ ವಿಲ್ ಯು ಕಮ್ಯುನಿಕೇಟ್ ವಿತ್ ದೆಮ್ ಇನ್ ದಟ್ ಸಿಚುಯೇಷನ್? ಏನೇನು ಮಾಡ್ಬೋದು? ಎಸ್, ಡೆಫಿನೆಟ್ಲಿ ವಿತ್ ದ ಬಾಡಿ ಗೆಸ್ಚರ್ಸ್. ಬಾಡಿ ಗೆಸ್ಚರ್ಸ್ ಅಂದರೆ ನಮ್ಮ ಬಾಡಿಯಿಂದ ಅವರಿಗೆ ಮೂಮೆಂಟ್ಸ್ ಮುಖಾಂತರ ಅಥವಾ ಆ್ಯಕ್ಷನ್ ಮಾಡೋದ್ರ ಮುಖಾಂತರ ಅಥವಾ ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್. ಹೌದು, ಈಗ ಆಯ್ತಾ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತಲ್ವಾ? ವಿತೌಟ್ ಸೇಯಿಂಗ್ ದ ವರ್ಡ್ಸ್. ಹೌದಾ? ಇಸ್ ಇಟ್ ಅಂಡರ್ಸ್ಟುಡ್? ಅರ್ಥ ಆಗುತ್ತಲ್ವಾ? ಅರ್ಥ ಆಯ್ತಾ? ಎಸ್. ವಾಟ್ ಆರ್ ದೀಸ್ ಕಾಲ್ಡ್? ದೀಸ್ ಆರ್ ದ body gestures or actions or symbols or signs. ಇವನ್ನೇನಂತ ಕರಿತೀವಿ ನಾವು? ಸೊ ದೀಸ್ ಆರ್ ದ ಮೈಂಡ್ಸ್ ವಿತ್ ದ ಆಕ್ಟಿಂಗ್. ಬಾಡಿ ಗೆಸ್ಚರ್ಸ್ ಅಂದರೆ ನಮ್ಮ ಬಾಡಿಯ ಮೂಮೆಂಟ್ ಇಲ್ಲ. ಈಗ ಹೇಳಿದ್ರೆ ಅರ್ಥ ಆಯ್ತಾ ಅಂತ ಕೇಳಿದ್ರೆ ಹೀಗೆ ಮಾಡ್ತಿರ್ತಾನೆ. ಸೊ ಇದೇನಿದು? ಸೊ ಇಟ್ ಈಸ್ ದ ಬಾಡಿ ಗೆಸ್ಚರ್ಸ್ ಆ್ಯಂಡ್ ಆಕ್ಷನ್ಸ್. ಆಕ್ಷನ್ಸ್ ಅಂತ ಹೇಳಿದ್ರೆ ನೀವು ಆಕ್ಷನ್ಸ್ ಹೇಳಬೇಕಾದ್ರೆ so these are actions. Signs and symbols. ಈಗೆಲ್ಲ ಹೇಳ್ತಿರಲ್ವಾ ಸೈನ್ಸ್ ಆ್ಯಂಡ್ ಸಿಂಬಲ್ಸ್. ಸೊ ಇದ್ರ ಮುಖಾಂತರ ನಮ್ಗೆ ಯಾವ ಲ್ಯಾಂಗ್ವೇಜ್ ಗೊತ್ತಿಲ್ಲದೆ ಇದ್ರು, ನಮ್ಗೆ ಯಾವುದೇ ಅಷ್ಟೇ ಸ್ಟ್ರೇಂಜ್ ಪ್ಲೇಸ್ ಆಗಿದ್ರು, ಅದು ಎಷ್ಟೇ ಲ್ಯಾಂಗ್ವೇಜ್ ನಮಗೆ ಹೊಸದಾಗಿದ್ರು ಕೂಡ ವಿ ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್. ನಾವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದೇ ಇಲ್ಲ? ಅಟ್ಲೀಸ್ಟ್ ನಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಆ ಟೈಮಲ್ಲಿ. ವಿತ್ ದ ಹೆಲ್ಪ್ ಆಫ್ ದಿ ಬಾಡಿ or body languages. ಆವಾಗ ಇನ್ ದಟ್ ಸಿಚುಯೇಷನ್ ದ ಬಾಡಿ ಲ್ಯಾಂಗ್ವೇಜ್ ಕಮ್ಸ್ ಟು ಹೆಲ್ಪ್ ಅಸ್. ಹೌದಲ್ವಾ? ಯಾವ ಸಿಚುಯೇಷನಲ್ಲಿ? ವಿಚ್ ವಿ ಕುಡ್ ನಾಟ್ ನೋ ದಿ ನ್ಯೂ ಲ್ಯಾಂಗ್ವೇಜ್ ಆ್ಯಂಡ್ ವಿ ಆರ್ ಇನ್ ಸ್ಟ್ರೇಂಜ್ ಪ್ಲೇಸ್. ಸೊ ದಟ್ ಈಸ್ ನ್ಯೂ ಟು ನೋ ದಟ್ ಲ್ಯಾಂಗ್ವೇಜ್ ಆ್ಯಂಡ್ ವಿ ಕ್ಯಾನ್ ಯೂಸ್ ಅವರ್ ಬಾಡಿ ಲ್ಯಾಂಗ್ವೇಜ್. ಹಾಗಾದರೆ ನಾವು ಆ ಟೈಮಲ್ಲಿ ನಮಗೆ ಹೆಲ್ಪ್ ಮಾಡುವಂಥದ್ದು ಯಾವುದು? ಬಾಡಿ ಲ್ಯಾಂಗ್ವೇಜ್ ಕಮ್ಸ್ ಟು ಹೆಲ್ಪ್ ಅಸ್ ಆ್ಯಂಡ್ ಬಾಡಿ ಗೆಸ್ಚರ್ ಜೊತೆಗೆ ಆಕ್ಷನ್, ಸೈನ್ಸ್ ಆ್ಯಂಡ್ ಸಿಂಬಾಲ್ಸ್. ಸೊ ದೀಸ್ ಆರ್ ಹೆಲ್ಪ್ಸ್ ಅಸ್ ಟು ಕಮ್ಯುನಿಕೇಟ್ ವಿತ್ ದೆಮ್. ಅವ್ರ ಜೊತೆ ನಮ್ಗೆ ಮಾತಾಡೋದಕ್ಕೆ ಇದು ಲ್ಯಾಂಗ್ವೇಜೇ ಗೊತ್ತಿರಬೇಕು ಅಂತೇನಿಲ್ಲ ಅಲ್ವಾ? ಎಸ್, ನೋಡಿ ಯಾಕೆ ಹಾಗಾದ್ರೆ ಇದೆಲ್ಲ ನಾವು ಮಾತಾಡ್ತಿದ್ದೇವೆ? ಎಸ್, ನೆಕ್ಸ್ಟ್ ದ ವರ್ಡ್ಸ್ ದಟ್ ವಿ ಸ್ಪೀಕ್ ರಿಫ್ಲೆಕ್ಟ್ ಅವರ್ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಒನ್ಸ್ ಓನ್ ಪರ್ಸನಾಲಿಟಿ. ಹಾಗಾದರೆ ನಾವು ಎಲ್ಲವನ್ನೂ ಬರೀ ಮೈಂಡ್ ಶೋ ಇಂದನೇ ಅಥವಾ ಬಾಡಿ ಗೆಸ್ಚರ್ಸ್ ಇಂದನೇ ಅಥವಾ ಆ್ಯಕ್ಷನ್ಸ್ ಇಂದನೇ, ಸಿಂಬಲ್ಸ್ ಇಂದನೇ, ಸೈನ್ಸ್ ಇಂದನೇ ಎಲ್ಲವನ್ನೂ ನಾವು ಎಕ್ಸ್ಪ್ರೆಸ್ ಮಾಡಬಹುದಾ? ಎಸ್, ಸಮಟೈಮ್ಸ್ ಇಟ್ ಮೇ ಬಿ ಮಾಡಬಹುದು. ಆದರೆ ದ ವರ್ಡ್ಸ್ ದಟ್ ವಿ ಸ್ಪೀಕ್, ನಮ್ಗೆ ಮಾತಾಡೋದಕ್ಕೆ ಏನು ಬೇಕು? ನಮಗೆ ಬಾಯಿ ಇಲ್ಲ ಅಂದರೆ ದಟ್ ಈಸ್ ಕಾಮನ್. ಹಾಗಾಗಿ ನಾವು ಆ್ಯಕ್ಷನ್ ಮುಖಾಂತರ ಹೇಳ್ಬೋದು. ಆದರೆ ಮಾತಾಡೋದಕ್ಕೆ ಬಾಯಿ ಕೊಟ್ಟಾದ್ಮೇಲೂ ಕೂಡ ನಾವು ಮಾತಾಡೋದಕ್ಕೆ ಬರೀ ಆ್ಯಕ್ಷನನ್ನು ಮಾಡಿ ಯೂಸ್ ಮಾಡಿದರೆ ಆಗಲ್ಲ. ಎಲ್ಲವನ್ನು ಶೇರ್ ಮಾಡ್ಕೊಳ್ಳೋಕ್ಕಾಗಲ್ಲ.
ಒಂದು ಲಿಟ್ಲ್ ಬಿಟ್ ಆಫ್ ನಾವು ಏನು ಮಾಡ್ಬೋದು, ಶೇರ್ ಮಾಡ್ಕೋಬೋದು. ಆದರೆ ನಮ್ಮಲ್ಲಿರುವಂತಹ ವಿಚಾರಗಳನ್ನು ಶೇರ್ ಮಾಡ್ಕೋಬೇಕಂದ್ರೆ, ಎಕ್ಸ್ಪ್ರೆಸ್ ಮಾಡಬೇಕಂದ್ರೆ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ನೋಡಿ, ದ ವರ್ಡ್ಸ್ ದಟ್ ವಿ ಸ್ಪೀಕ್ ರಿಫ್ಲೆಕ್ಟ್ ಅವರ್ ಇನ್ನರ್ ಸ್ಟ್ರೆಂತ್. ಇನ್ನರ್ ಸ್ಟ್ರೆಂತ್ ಅಂದರೆ ದಟ್ ಇಸ್ ಔಟರ್ ಸ್ಟ್ರೆಂತ್ ಬೇರೆ, ಇನ್ನರ್ ಸ್ಟ್ರೆಂತ್ ಬೇರೆ. ಔಟರ್ ಸ್ಟ್ರೆಂತ್ ಅಂದರೆ ನಾವು ಒಂದು ಯಾವುದಾದ್ರೂ ಫಿಸಿಕಲ್ ಆಗಿ ಒಂದು ವಸ್ತುವನ್ನು ಎತ್ತಿ ಆ ಕಡೆ ಇಡೋದು ಅಥವಾ ಅದನ್ನ ಹೊಂದ್ಕೊಂಡು ಹೋಗೋದು, ದಟ್ ಈಸ್ ಫಿಸಿಕಲ್ ಸ್ಟ್ರೆಂತ್. ಇನ್ನರ್ ಸ್ಟ್ರೆಂತ್ ಅಂದರೆ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ. ಸೊ ದಟ್ ಈಸ್ ರಿಲೇಟೆಡ್ ಟು ಅವರ್ ಮೈಂಡ್, ಅವರ್ ಹಾರ್ಟ್. ಅದು ಇನ್ನರ್ ಸ್ಟ್ರೆಂತ್ ಇದೆ. ಆ ಇನ್ನರ್ ಸ್ಟ್ರೆಂತ್ ಅರ್ಥ ಆಗಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು, ದಟ್ ವಿ ಸ್ಪೀಕ್ ಅವರ್ ವರ್ಡ್ಸ್ ರಿಫ್ಲೆಕ್ಟ್ ಅವರ್ ವರ್ಡ್ಸ್ ಫ್ರಮ್ ಅ ಇನ್ನರ್ ಸ್ಟ್ರೆಂತ್ ಆ್ಯಂಡ್ ಒನ್ಸ್ ಓನ್ ಪರ್ಸನಾಲಿಟಿ. ಆ ಒಬ್ಬ ವ್ಯಕ್ತಿಯ ಪರ್ಸನಾಲಿಟಿಯನ್ನು ಅಥವಾ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕನ್ನೋದಾದ್ರೆ ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ದೇನೆ, ಐ ಕ್ಯಾನ್ ಯೂಸ್ ಸೊ ಮೆನಿ ವರ್ಡ್ಸ್, ಹೌದಲ್ವಾ. ಈ ವರ್ಡ್ಸನ್ನು ನಾವೇನು ಕರೀತೇವೆ, ಲ್ಯಾಂಗ್ವೇಜ್ ಅಂತ ಕರೀತೇವೆ. ಇಸ್ ಇಟ್ ಇಂಪಾರ್ಟೆಂಟ್? ಲ್ಯಾಂಗ್ವೇಜ್ ಇಂಪಾರ್ಟೆಂಟಾ ನಮಗೆ? ಬೇಕಾ ಲ್ಯಾಂಗ್ವೇಜು? ಎಸ್, ಲ್ಯಾಂಗ್ವೇಜ್ ಇಸ್ ದ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಟು person or one person to another. That is the communication. Language is the media ಅಂತ ನಾವು ಕರಿತೇವೆ. ಲ್ಯಾಂಗ್ವೇಜ್ ಅನ್ನು ಇಲ್ಲದೇ ಇದ್ರೆ ನಾವು ಎಲ್ಲಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ, ಹೌದಲ್ವಾ. ಹಾಗಾದ್ರೆ ಲ್ಯಾಂಗ್ವೇಜ್ ಇಸ್ ಅ ಮೀಡಿಯಾ. ವಿ ಕ್ಯಾನ್ ಶೇರ್ ಅವರ್ ಐಡಿಯಾಸ್, ವಿ ಕ್ಯಾನ್ ಶೇರ್ ಅವರ್ ಥಾಟ್ಸ್, ವಿ ಕ್ಯಾನ್ ಎಕ್ಸ್ಪ್ರೆಸ್ ಅವರ್ ಫೀಲಿಂಗ್ಸ್ ವಿತ್ ಸಂಬಡಿ, ವಿತ್ ಅದರ್ಸ್, ಹೌದಲ್ವಾ. ಹಾಗಾದ್ರೆ ನಾವು ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಐಡಿಯಾಸ್ಗಳನ್ನು, ನಮ್ಮ ವಿಚಾರಗಳನ್ನು ಇನ್ನೊಬ್ಬರ ಜೊತೆ ಕಮ್ಯುನಿಕೇಟ್ ಮಾಡಬೇಕನ್ನೋದಾದರೆ ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ ದಟ್ ವೇ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಪರ್ಸನಾಲಿಟಿ ಆ್ಯಂಡ್ ಅವರ್ ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸಹಾಯಕವಾದಂಥದ್ದು ಮಾತುಗಳು. ಮಾತು ಮೀನ್ಸ್ ವರ್ಡ್ಸ್, ವರ್ಡ್ಸೇ ಲ್ಯಾಂಗ್ವೇಜ್, ಹೌದಲ್ವಾ. ಹಾಗಾದರೆ ಅಂಥ ಒಂದು ಬ್ಯೂಟಿಫುಲ್ ಪೋಯಮು ನಿಮಗಿದೆ, ದಟ್ ಈಸ್ ದ ವಂಡರ್ಫುಲ್ ವರ್ಡ್ಸ್. ವಂಡರ್ಫುಲ್ ವರ್ಡ್ಸ್. ಆ ವಂಡರ್ಫುಲ್ ವರ್ಡ್ಸ್, ವಂಡರ್ಫುಲ್ ಅಂದ್ರೆ ಏನರ್ಥ? ಇಟ್ಸ್ ಅಮೇಝಿಂಗ್, ಹೌದಾ. ಇಟ್ಸ್ ವೆರಿ ಮಾರ್ವಲಸ್ ಅಂತ ಹೇಳ್ತೇವೆ. ಮಾರ್ವಲಸ್ ಅಂದರೆ ಸರ್ಪ್ರೈಸ್ ಆಗಿರೋದು, ಒಂದು ಅಮೇಜಿಂಗ್ ಅನ್ನು ಕೊಡುವಂತಹ, ಒಂದು ಎಕ್ಸಲೆಂಟ್ ಆಗಿರುವಂತಹ ನಾವೇನು ಹೇಳ್ತೇವಲ್ವಾ. ಸೊ ವಂಡರ್ಫುಲ್ ವರ್ಡ್ಸ್. ಸೊ ಇಟ್ ಈಸ್ ರಿಟನ್ ಬೈ ಮೇರಿ ಓನಿ. ಹಾಗಾದ್ರೆ ಏನು ವಂಡರ್ಫುಲ್ ವರ್ಡ್ಸಲ್ಲಿ ಪೋಯೆಟಸ್ ಏನನ್ನ ಡಿಸ್ಕ್ರೈಬ್ ಮಾಡಿದ್ದಾಳೆ ಅನ್ನೋದನ್ನು ನೋಡೋಣಂತೆ. ಸೊ ಫಸ್ಟ್ ಐ ವಿಲ್ ರೀಡ್ ದ ಪೋಯಮ್. ಪೋಯಮನ್ನು ಗೊತ್ತೇನಂತೆ ಕೇಳಿಸ್ಕೊಳ್ಳಿ. ರೆಡಿನಾ? ನೋಡಿ, ವಂಡರ್ಫುಲ್ ವರ್ಡ್ಸ್. ಇಟ್ ಈಸ್ ಅ ಪೋಯಮ್ ರಿಟನ್ ಬೈ ಮೇರಿ ಓನಿ. ನೆವರ್ ಲೆಟ್ ಎ ಥಾಟ್ shrivel and die for want of a way to say it. For English is a wonderful game and all of you can play it. All that you do is match the words to the brightest thoughts in your head, so that they come out clear and true and handsomely groomed and fed, for many of the loveliest things have never yet been said. Words are the foot and dress of thought. They give it its body and swing, and everyone's longing today to hear some fresh and beautiful things. But only words can free a thought from its prison behind your eyes. Maybe your mind is holding now a marvelous new surprise. Is it clear, children? Short and sweet poem. Only 4 stanza is there. ಬಹಳ ಸ್ವೀಟ್ ಆಗಿರುವಂಥ ಮತ್ತು ಶಾರ್ಟ್ ಆಗಿರುವಂಥ ಪೋಯಮ್. ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್. ಪ್ಲೀಸ್ ಲಿಸನ್. Never let a thought shrivel and die for want of a way to say it. For English is a wonderful game and all of you can play it. All that you do is match the words to the brightest thoughts in your head, so that they come out clear and true and handsomely groomed and fed, for many of the loveliest things have never yet been said. Words are the foot and dress of thought. They give it its body and swing, and everyone's longing today to hear some fresh and a beautiful thing. But only words can free a thought from its prison behind your eyes.
Maybe your mind is holding now a marvelous new surprise. ಗೊತ್ತಾಯ್ತಾ? ನೀವು ಓದ್ತೀರಾ? ಓದಿ ಒಂದ್ಸಲ ನೋಡೋಣ. ಓದ್ತೀರಾ ಅಂದರೆ ಸೊ ಓದಿ. ಪೋಯಮನ ಸೈಲೆಂಟ್ ಆಗಿ ಓದಿ ಫಸ್ಟು, ದೆನ್ ಜೋರಾಗಿ ಓದಿ. Never let, I will repeat, so you can read yourself. ನಾನು ಆ ವರ್ಡ್ಸ್ನ ಹೇಳ್ತಾ ಹೋಗ್ತೇನೆ, ನೀವು ಮನಸ್ಸಲ್ಲಿ ಓದ್ತಾ ಹೋಗಿ. Never let a thought shrivel and die for want of a to say it. For English is a wonderful game and all of you can play it. All that you do is match the words to the brightest thoughts in your head, so that they come out clear and true and handsomely groomed and fed. For many of the loveliest things have never yet been said. Words are the food and dress of thought. They give it its body and swing. And everyone's longing today to hear some fresh and a beautiful thing, but only words can free a thought from its prison behind your eyes. Maybe your mind is holding now a marvelous new surprise. Is it over, children? Yes, okay. Once again, you read yourself. Before explaining this point, please take down the glossary. Glossary or new words. First one, shrivel. Shrivel means wrinkle. Wrinkle or dry up or waste away. Waste away. Then groom. Groom means brush. Brush or clean up. Clean up. Then swing. Swing. Move to and fro. Next, marvelous. Marvelous means wonderful or splendid. Next, longing. Longing means desire or thirst. Thirst or a yearning. And a holding. Next one. Holding means carry. Carry or grasp. Have you written, children? With new words. Glossary or new words. First one, shrivel. Shrivel means wrinkle or dry up or waste away. Wrinkle ಅಂದ್ರೇನು?
ಸುಕ್ಕಾಗೋದು ಅಂತ ಹೇಳ್ತೇವೆ. ಸುಕ್ಕಾಗೋದನ್ನು ಮಡಚೋದು ಅಂತ ಹೇಳ್ತೇವೆ. ಫೋಲ್ಡಿಂಗ್, ಹೌದಾ? ಡ್ರೈ ಅಪ್ ಅಂದ್ರೆ ಒಣಗಿಸೋದು. ವೇಸ್ಟ್ ಅವೇ ಅಂದರೆ ವೇಸ್ಟ್ ಮಾಡೋದು. ಹಾಗಾದರೆ ಶೈವಲ್ ಮೀನ್ಸ್ ಡ್ರೈ, ವೇಸ್ಟ್, ವೇಸ್ಟ್ ಮಾಡೋದಲ್ಲ, ವೇಸ್ಟ್ ಮಾಡಬೇಡಿ ಅಂತ. ಗ್ರೂಮ್, ಬ್ರಷ್ ಆರ್ ಕ್ಲೀನಪ್. ಗ್ರೂಮಿಂಗ್, ಕಸ ಗುಡಿಸ್ತೇವಲ್ವ, ಕ್ಲೀನಪ್ ಮಾಡೋದು, ಶುಚಿಗೊಳಿಸೋದು, ಶುಭ್ರಗೊಳಿಸುವಂಥದ್ದು. ನೆಕ್ಸ್ಟ್ ಸ್ವಿಂಗ್, ಮೂವ್ ಟು ಆ್ಯಂಡ್ ಫ್ರೋ. ಸ್ವಿಂಗ್, ಹೀಗೆ ಸ್ವಿಂಗಿಗೆ ತಿರ್ಸ್ಕೊಂತ ಹೋಗೋದು, ತಿರ್ಗಿಸ್ಕೆ. ನೆಕ್ಸ್ಟ್ ಮಾರ್ವೆಲಸ್, ವಂಡರ್ಫುಲ್ ಆರ್ ಸ್ಪ್ಲೆಂಡಿಡ್. ವಂಡರ್ಫುಲ್, ಆಶ್ಚರ್ಯವಾಗಿರುವಂಥದ್ದು, ಭವ್ಯವಾಗಿರುವಂಥದ್ದು. ನೆಕ್ಸ್ಟ್ ಲಾಂಗಿಂಗ್. ಲಾಂಗಿಂಗ್ ಮೀನ್ಸ್ ಡಿಸೈರ್, ಥರ್ಸ್ಟ್ ಆ್ಯಂಡ್ ಅರ್ನಿಂಗ್. ಅಂದರೆ ಡಿಸೈರ್, ಆಸೆ, ಥರ್ಸ್ಟ್, ದಾಹ, ಆ್ಯಂಡ್ ಅರ್ನಿಂಗ್ ಮೀನ್ಸ್ ಒಂದು ರೀತಿಯಾದಂತಹ ಉತ್ಸಾಹ, ಕುತೂಹಲ ಅಥವಾ ಆಸೆ. ನೆಕ್ಸ್ಟ್ ಹೋಲ್ಡಿಂಗ್. ಹೋಲ್ಡಿಂಗ್ ಮೀನ್ಸ್ ಕ್ಯಾರಿ ಆರ್ ಗ್ರಾಸ್, ಅಂದರೆ ತೆಗೆದುಕೊಡು ಅಥವಾ ಗ್ರಾಸ್, ಗ್ರಹಿಸು. ಸೊ ದಿಸ್ ಆರ್ ದ ನ್ಯೂ ವರ್ಡ್ಸ್ ಫ್ರಮ್ ದಿಸ್ poem. Is it clear, children? Once again I will read this. Shrivel means wrinkle, dry up, waste away. Groom, brush or clean up. Swing, move to and fro. Marvelous, wonderful, splendid. Next, longing, desire, thirst and yearning. Holding means carry or grasp. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಹೌದಾ, ಪೋಯಮಲ್ಲಿ ನೋಡಿ, ನಾವೇನು ಓದ್ತೇವೆ ಪೋಯಮಲ್ಲಿ? ವಂಡರ್ಫುಲ್ ವರ್ಡ್ಸ್ ಬಗ್ಗೆ ಓದ್ತಾ ಇದ್ದೇವೆ. ವಂಡರ್ಫುಲ್ ವರ್ಡ್ಸ್ ಹೇಗಿರುತ್ತೆ, ಆ ವಂಡರ್ಫುಲ್ ವರ್ಡ್ಸಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಈ ಪೋಯೆಟ್ ಅನ್ನೋದನ್ನು ನಾವು ನೋಡೋಣ. ಹಾಗಾದರೆ ದ ನೇಮ್ ಆಫ್ ದಿ ಪೋಯಮ್ ಇಸ್ ವಂಡರ್ಫುಲ್ ಆ್ಯಂಡ್ ಇಟ್ ಈಸ್ ರಿಟನ್ ಬೈ ಮೇರಿ ಓನಿಲ್. ಈಗಾಗಲೇ ನಾವು ಮೇರಿ ಓನಿಲ್ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇವೆ. ಆಲ್ಸೋ ಈ ಪೋಯಮಲ್ಲಿ ಇರುವಂತಹ ಕೆಲವೊಂದು ನ್ಯೂ ವರ್ಡ್ಸ್ಗಳನ್ನು ತಿಳ್ಕೊಂಡಿದ್ದೇವೆ. ಒನ್ಸ್ ಅಗೇನ್, ಒಂದ್ಸಲ ಬಿಟ್ಟು ಎರಡು ಸಲ ಬಿಟ್ಟು ನಾವು ಈ ಪೋಯಮನ್ನು ಓದಿದ್ದೇವೆ. ಒನ್ಸ್ ಅಗೇನ್ ಐ ವಿಲ್ ರೀಡ್ ದಿಸ್ ಲೆಸನ್. ಪ್ಲೀಸ್ ಲಿಸನ್ ಕೇರ್ಫುಲಿ. Never let a thought shrivel and die for want of a way to say it, for English is a wonderful game and all of you can play it. All that you do is match the words to the brightest thoughts in your head so that they come out clear and true and handsomely groomed and fed, for many of the loveliest things have never yet been said. Words are the food and dress of thought. They give it its body and swing, and everyone's longing today to hear some fresh and a beautiful thing. But only words can free a thought from its prison behind your eyes. Maybe your mind is holding now a marvelous new surprise. ನೋಡಿ ಸ್ಟೂಡೆಂಟ್ಸ್, ಇದು ಪೋಯಮು ಮೆಮೊರೈಸೇಷನ್ಗಿದೆ. ಒಂದ್ಸಲ ಬಿಟ್ಟು ಎರಡು ಸಲ ಈ ಪೋಯಮನ್ನು ನೀಟಾಗಿ ಓದಿ ಮೆಮೊರೈಸ್ ಮಾಡಿಕೊಂಡು ಈ ಪೋಯಮ್ ಹೇಗಿದೆಯೋ ಹಾಗೆ ಬರೆಯೋದನ್ನು ನೀವು ಕಲಿಬೇಕು. ಬಿಕಾಸ್ ಮೆಮೊರೈಸೇಷನ್ ಅಂದರೆ ಈ ಪೋಯಮ್ ಆ್ಯಸ್ ಎ ಪ್ರಿಂಟ್ ಹೇಗಿರುತ್ತೋ ಹಾಗೆ ಬರೀಬೇಕು, ವಿತೌಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಆ್ಯಂಡ್ ಎಲ್ಲ ಲೆಟರ್ಸ್ ಫಸ್ಟ್ ಬಿಗಿನಿಂಗ್ ಆಫ್ ದಿ ಲೆಟರ್ ಶುಡ್ ಬಿ ನ ಕ್ಯಾಪಿಟಲ್. ಪೋಯಮಲ್ಲಿ ಎಲ್ಲ ಫಸ್ಟ್ ಲೆಟರ್ ಏನಾಗಿರುತ್ತೆ, ಕ್ಯಾಪಿಟಲ್ ಅಲ್ಲಿರುತ್ತೆ. ನೀವು ಕೂಡ ಅದೇ ರೀತಿ ಈ ಪೋಯಮನ್ನು ಕಲಿತು ಬರೆಯೋದಕ್ಕೆ ಟ್ರೈ ಮಾಡ್ತೀರಲ್ವಾ? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದರ ಎಕ್ಸ್ಪ್ಲನೇಷನ್ನ ನೋಡೋಣಂತೆ. ಅಲ್ಲಿವರೆಗೂ ನೀವು ಈ ಪೋಯಮನ್ನು ಓದ್ಕೊಂಡು ಕಲ್ತ್ಕೊಂಡು ಬನ್ನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದ್ರದ್ದು ಎಕ್ಸ್ಪ್ಲನೇಷನನ್ನು ಕಂಟಿನ್ಯೂ ಮಾಡೋಣ. ಓಕೆನಾ ಸ್ಟೂಡೆಂಟ್ಸ್? ಎಸ್, ನೆಕ್ಸ್ಟ್ ವಿ ವಿಲ್ ಮೀಟ್ ಆನ್ ದಿ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.